श्रीगुरुभ्यो नमः। हरि ओम। कल्याणाद्भुतगात्राय कामितार्थप्रदायिने श्रीमद्वेंकटनाथाय श्रीनिवासाय मंगलम। ಮಂಗಳಸೂತ್ರ ಫೌಂಡೇಶನ್ ವತಿಯಿಂದ ತ್ರಿಮತಸ್ಥರ ಬ್ರಾಹ್ಮಣರಿಗಾಗಿ ಕಳೆದ 13 ವರ್ಷಗಳಿಂದ 65 ವಧುವರ ಸಮಾವೇಶವನ್ನು ಮಾಡಲಾಗಿದೆ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಪ್ರಾಂತ್ಯಗಳಲ್ಲಿ ಪೂರೈಸಿದ್ದೇವೆ. ಇದೇ 2026 ಇಸ್ವಿ ಮೇ ತಿಂಗಳಲ್ಲಿ 66 ಹಾಗೂ 67ನೇ ಅಂತಾರಾಜ್ಯದ ವಧು ಸಮಾವೇಶವನ್ನು ಹಾಗೂ ಭಾಗವಹಿಸಿ ಎಲ್ಲರೂ ವಧುವರರ ಶೀಘ್ರ ಕಲ್ಯಾಣಕ್ಕಾಗಿ ಪ್ರಾಪ್ತಿಗಾಗಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಹಾಗೂ ತ್ರಿಮತಸ್ಥರ ವಧುವರರ ಸಮಾವೇಶವನ್ನು ಬೆಂಗಳೂರು ಹಾಗೂ ಹುಬ್ಬಳ್ಳಿಯಲ್ಲಿ ವಿಶೇಷವಾಗಿ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ತ್ರಿಮತಸ್ಥರ ಗುರುಗಳ ಅನುಗ್ರಹದಿಂದ ಹಾಗೂ ಕರ್ನಾಟಕದ ಬ್ರಾಹ್ಮಣ ವಿವಿಧ ಸಂಘಟನೆಗಳು, ವಿಶ್ವ ವಿಪ್ರಸಭಾ ಟ್ರಸ್ಟ್ ಹುಬ್ಬಳ್ಳಿ ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣರ ಮಹಾಸಭಾ ಬೆಂಗಳೂರು ಅವರ ಸಹಕಾರದೊಂದಿಗೆ ಈ ವಿಶೇಷ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. 66 ರಾಜ್ಯ ಮಟ್ಟದ ವಧು ಸಮಾವೇಶವನ್ನು ಬೆಂಗಳೂರು ಬನಶಂಕರಿ 3ನೇ ಸ್ಟೇಜ್ನಲ್ಲಿರುವ ಗಾಯತ್ರಿ ಭವನದಲ್ಲಿ 9/5/2026 ಶನಿವಾರ ಹಾಗೂ 10/5/2026 ಭಾನುವಾರ ಬೆಳಗ್ಗೆ 8:30ರಿಂದ ಸಂಜೆ 5:30ರವರೆಗೆ ಸಂದರ್ಶನವನ್ನು ನಾವು ಏರ್ಪಡಿಸಿದ್ದೇವೆ. ಹಾಗೂ 67ನೇ ರಾಜ್ಯ ಮಟ್ಟದ ಸಮಾವೇಶವನ್ನು ಹುಬ್ಬಳ್ಳಿಯಲ್ಲಿರುವ ಸುಧರ್ಮ ಸಭಾಭವನ ವಿದ್ಯಾನಗರ ಹುಬ್ಬಳ್ಳಿಯಲ್ಲಿ ತಾರೀಖು 23/5/26 ಶನಿವಾರ ಹಾಗೂ 24/5/26 ಭಾನುವಾರ ಬೆಳಗ್ಗೆ 8:30ರಿಂದ ಸಂಜೆ 5ರವರೆಗೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಮಾನ್ಯ ವಿಪ್ರಬಂಧುಗಳು, ಈ 2 ಸಮಾವೇಶಗಳನ್ನು ಭಾನುವಾರ ಸಂಜೆ 3:30ರಿಂದ ಸಂಜೆ 6:30ರವರೆಗೆ ಶೀಘ್ರವಾಗಿ ಕಲ್ಯಾಣವಾಗಲೆಂದು ಕಲ್ಯಾಣಕ್ಕಾಗಿ ಶ್ರೀನಿವಾಸ ಕಲ್ಯಾಣವನ್ನು ಮಹಾಸಂಕಲ್ಪವನ್ನು ಮಾಡಲಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬರುವ ವಧುವರರು ನಿಮ್ಮ ಭಾವಚಿತ್ರವನ್ನು ಹಾಗೂ ಬಯೋಡೇಟಾವನ್ನು ಜಾತಕದೊಂದಿಗೆ ಭಾಗವಹಿಸಿ ಶ್ರೀನಿವಾಸನ ಕೃಪೆಗೆ ಪಾತ್ರರಾಗಬೇಕಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಮತ್ತು ನಿಮಗೆ ಈ ಕಾರ್ಯಕ್ರಮಕ್ಕೆ ಹೇಗೆ ಬರಬೇಕಪ್ಪ ಅಂದರೆ ಶ್ರೀನಿವಾಸ ದೇವರ ಅನುಗ್ರಹ ಬೇಕು. ಯಾಕೆಂದರೆ ಯಾವುದೇ ಒಂದು ಕಲ್ಯಾಣ ನಡೆಯಬೇಕಾದರೂ ಅನೇಕ ತೊಂದರೆಗಳು ಬಂದು ಹೋಗ್ತದೆ. ಶ್ರೀನಿವಾಸ ಕಲ್ಯಾಣಕ್ಕೆ ಬೇಕಾದ ತೊಂದರೆಗಳು ಬಂತು. ಹಾಗಾಗಿ ಆ ಎಲ್ಲ ತೊಂದರೆಗಳು ಪರಿಹಾರ ಮಾಡಬೇಕಾದ್ರೆ ನಮಗೆ ಶ್ರೀನಿವಾಸ ಪದ್ಮಾವತಿ ಕಲ್ಯಾಣವನ್ನು ವಿಶೇಷವಾಗಿ ಪ್ರತಿಯೊಬ್ಬರು ಕೇಳಬೇಕು, ಪ್ರತಿಯೊಬ್ಬರ ಮೇಲೆ ನಡೆಸಬೇಕು. ಹಾಗಾಗಿ ಎಲ್ಲರ ಮೇಲೆ ನಡೆಸೋಕ್ಕಾಗಲ್ಲ, ಎಲ್ಲರೂ ಶ್ರೀನಿವಾಸ ಕಲ್ಯಾಣ ಮಾಡಿ ಮಂಗಳ ಕಾರ್ಯ ಮಾಡಲಿಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಎಲ್ಲ ವಿಪ್ರಬಂಧುಗಳು ಸೇರಿ ಶ್ರೀನಿವಾಸ ಕಲ್ಯಾಣ ನಡೆಸ್ತಾ ಇದ್ದಾರೆ. ಹಾಗಾಗಿ ಕಲ್ಯಾಣೋತ್ಸವವನ್ನು ಭಾಗವಹಿಸಿ ನಿಮ್ಮ ವಧುವರಿಗೆ ಸೂಕ್ತವಾದ ವಧುವರನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ಯೋಗ ಇದೆ. ಇಲ್ಲೇನು ನೇರ ಮಾತುಕತೆ, ಇಲ್ಲಿ ಯಾವ ಹೇಳಿದ್ರು ಇವ್ರು ಹೇಳಿದ್ರು ನನ್ನ ಅವಶ್ಯಕತೆ ಏನೂ ಇಲ್ಲ. ನಿಮಗೆ ಏನು ಕ್ವಶನ್ ಕೇಳಬೇಕು ಎದುರಿಗೆ ಕೇಳ್ಬೋದು, ಎದುರಿಗೆ ಮಾತಾಡ್ಕೋಬೋದು. ವಿದ್ಯೆ, ಬುದ್ಧಿ, ಸಂಬಳ, ವ್ಯವಹಾರ, ಕೆಲಸ ಕಾರ್ಯ ಎದುರಿಗೆ